ಸಣ್ಣ ಸಂಗೀತನ ತುಣುಕು. ಒಬ್ಬ ಒಳ್ಳೆ ಕ್ಯಾಡಿ ಅಂದ್ರೆ ಸುಮ್ನೆ ಬ್ಯಾಗ್ ಹೊರುವೋರಲ್ಲ ಅಲ್ವಾ. ಆಟದ ವೇಗ ಅಂದ್ರೆ ಪೇಸ್ ಆಫ್ ಪ್ಲೇ ಅನ್ನೋದನ್ನ ಸರಿಯಾಗಿ ಮೇಂಟೈನ್ ಮಾಡುವಲ್ಲಿ ಅವರ ಪಾತ್ರ ತುಂಬಾ ದೊಡ್ಡದು. ಸೊ ಈ ಒಂದು ವಿಚಾರದಲ್ಲಿ ಆಟದ ಗತಿಯನ್ನ ಕಾಪಾಡ್ಕೊಳ್ಳೋಕೆ ಒಬ್ಬ ಕ್ಯಾಡಿಯ ಜವಾಬ್ದಾರಿಗಳೇನು ಅಂತ ನೋಡೋಣ. ಹಾಗಿದ್ರೆ ಆಟದ ಸ್ಪೀಡ್ ಜಾಸ್ತಿ ಮಾಡೋಕೆ ಒಬ್ಬ ಕ್ಯಾಡಿ ಹೇಗೆಲ್ಲ ಹೆಲ್ಪ್ ಮಾಡ್ಬೋದು? ಇದರಲ್ಲಿ ನಾವು ಮುಖ್ಯವಾಗಿ 2 ವಿಷಯಗಳನ್ನು ಗಮನಿಸೋಣ. ಒಂದು, ಪ್ರಾಕ್ಟೀಸ್ ಬಗ್ಗೆ ಇರೋ ರೂಲ್ಸು, ಇನ್ನೊಂದು ಆಟದ ವೇಗ. ಸರಿ, ಮೊದಲಿಗೆ ಪ್ರಾಕ್ಟೀಸ್ ಸ್ಟ್ರೋಕ್ಸ್ ಬಗ್ಗೆ ಇರೋ ರೂಲ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಗಮನಿಸಿ, ಒಂದು ಹೋಲ್ ಆಟ ನಡೀತಾ ಇರುವಾಗ ಪ್ಲೇಯರ್ ಯಾವುದೇ ಕಾರಣಕ್ಕೂ ಪ್ರಾಕ್ಟೀಸ್ ಸ್ಟ್ರೋಕ್ಸ್ ತಗೊಳ್ಳೋ ಹಾಗಿಲ್ಲ. ಇದು ತುಂಬಾನೇ ಬೇಸಿಕ್ ಆಗಿರೋ ರೂಲ್. ಆದ್ರೆ ಒಂದು ಹೋಲ್ ಮುಗಿದ್ಮೇಲೆ ಪ್ಲೇಯರ್ಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಅವಕಾಶ ಇರತ್ತೆ. ಆದ್ರೆ ಎಲ್ಲೆಲ್ಲಿ ಅಂತನೂ ರೂಲ್ಸ್ ಇದೆ. ಅವರು ಈಗಷ್ಟೇ ಮುಗಿಸಿದ ಹೋಲ್ನ ಪುಟ್ಟಿಂಗ್ ಗ್ರೀನ್ ಹತ್ರ ಅಥವಾ ಬೇರೆ ಯಾವುದೇ ಪ್ರಾಕ್ಟೀಸ್ ಗ್ರೀನ್ ಮೇಲೆ, ಇಲ್ಲಾಂದ್ರೆ ಮುಂದಿನ ಹೋಲ್ನ ಟೀ ಏರಿಯಾ ಹತ್ರ ಪ್ರಾಕ್ಟೀಸ್ ಮಾಡ್ಬೋದು. ಪುಟ್ಟಿಂಗ್ ಅಥವಾ ಚಿಪ್ಪಿಂಗ್ ಪ್ರಾಕ್ಟೀಸ್ ಮಾತ್ರ. ಓಕೆ, ಈಗ ಮುಂದಿನ ವಿಷಯಕ್ಕೆ ಹೋಗೋಣ. ಇದು ಆಟದ ವೇಗಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೆನ್ಪಿಟ್ಕೋಬೇಕಾದ ಒಂದು ಮುಖ್ಯವಾದ ನಂಬರ್ ಅಂದ್ರೆ 40. ಅಂದ್ರೆ 40 ಸೆಕೆಂಡ್ಗಳು. ಯಾಕಂದ್ರೆ ಒಬ್ಬ ಪ್ಲೇಯರ್ ಒಂದು ಸ್ಟ್ರೋಕ್ ಹೊಡೆಯೋಕೆ 40 ಸೆಕೆಂಡ್ಗಿಂತ ಹೆಚ್ಚು ಟೈಮ್ ತಗೋಬಾರದು ಅಂತ ಹೇಳಲಾಗುತ್ತೆ. ಈ 40 ಸೆಕೆಂಡ್ ರೂಲ್ ಫಾಲೋ ಮಾಡೋಕ್ಕೆ ಪ್ಲೇಯರ್ಗೆ ಹೆಲ್ಪ್ ಮಾಡೋದೇ ಕ್ಯಾಡಿ ಕೆಲಸ. ಉದಾಹರಣೆಗೆ ಯಾರ್ಡೇಜ್ ಬೇಗ ಹೇಳೋದು, ಯಾವ ಕ್ಲಬ್ ತಗೋಬೇಕು ಅಂತ ಡಿಸೈಡ್ ಮಾಡೋಕ್ಕೆ ಸಹಾಯ ಮಾಡೋದು, ಫ್ಲಾಗ್ ಸ್ಟಿಕ್ ಹತ್ರ ರೆಡಿಯಾಗಿರೋದು, ಮತ್ತೆ ಮುಂದಿನ ಶಾಟ್ಗೆ ಏನೆಲ್ಲ ಬೇಕು ಅಂತ ಮೊದಲೇ ರೆಡಿ ಮಾಡಿಟ್ಕೊಡೋದು. ಇದೆಲ್ಲ ಕ್ಯಾಡಿಯ ಜವಾಬ್ದಾರಿ. ಇನ್ನೊಂದು ವಿಷಯ, ಸ್ಟ್ರೋಕ್ ಪ್ಲೇ ಅಂದ್ರೆ ಇರುತ್ತಲ್ಲ, ಅದರಲ್ಲಿ ಸೇಫ್ ಆಗಿದ್ರೆ ರೆಡಿ ಗಾಲ್ಫ್ ಆಡೋಕೆ ಪ್ಲೇಯರ್ಗೆ ಹೇಳಿ. ರೆಡಿ ಗಾಲ್ಫ್ ಅಂದ್ರೆ ಏನಿಲ್ಲ, ಯಾರು ಆಡೋಕೆ ರೆಡಿ ಇರ್ತಾರೋ ಅವರು ತಮ್ಮ ಟರ್ನ್ಗಾಗಿ ಕಾಯ್ದೆ ಆಡೋದು. ಇದರಿಂದ ಇಡೀ ಗ್ರೂಪ್ನ ಆಟ ಬೇಗ ಬೇಗ ಮುಂದೆ ಹೋಗುತ್ತೆ. ಸರಿ, ಇಷ್ಟೆಲ್ಲ ಆಯ್ತು. ಆದ್ರೆ ಈ ವಿಚಾರದಲ್ಲಿ ಆಗೋ ಅತಿ ದೊಡ್ಡ ತಪ್ಪು ಯಾವುದು? ಯಾವುದಕ್ಕೆ ಸುಲಭವಾಗಿ ಪೆನಾಲ್ಟಿ ಬೀಳ್ಬೋದು? ಇದು ತುಂಬಾ ಮುಖ್ಯವಾದ ಪಾಯಿಂಟ್. ಗಮನ ಇಟ್ಟು ಕೇಳಿ. ಹೋಲ್ಗಳ ನಡುವೆ ಪ್ರಾಕ್ಟೀಸ್ ಮಾಡೋಕೆ ಪರ್ಮಿಷನ್ ಇದೆ ಅಂತ ಹೇಳಿದ್ವಲ್ವಾ, ಆದ್ರೆ ಯಾವುದೇ ಕಾರಣಕ್ಕೂ ಬಂಕರ್ನಿಂದ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ. ಇದು ತುಂಬಾ ಜನ ಮಾಡೋ ತಪ್ಪು. ಇದಕ್ಕೆ ಪೆನಾಲ್ಟಿ ಕೂಡ ಬೀಳುತ್ತೆ. ಕ್ಯಾಡಿ ಜ್ಞಾಪನೆ: ವೃತ್ತಿಪರ ಕ್ಯಾಡಿಯಾಗಲು ಆಟದ ಸ್ವರೂಪ, ಅರ್ಥ ಮತ್ತು ತಾಂತ್ರಿಕತೆಗಳನ್ನು ತಿಳಿದುಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.